ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನ್ ಬೇಕಾದ್ರೆ ಉರಿಯೋ ಬೆಂಕಿಯಲ್ಲಿ ಬಿದ್ದೋಗ್ತೀನಿ, ಆದ್ರೆ ಇಂಥ ಪೊರ್ಕೆ ನನ್ನ ಮಗನ ಜೊತೆ ನಾನು ಯಾವತ್ತೂ ಮದ್ವೆ ಆಗಲ್ಲ. ಹೌದಾ? ಇವಾಗ ಅರ್ಥಾಯ್ತು ನನಗೆ. ಇವ್ರ ಮನೆ ಆಡಂಬರನೆಲ್ಲ ನೀನ್ ನೋಡಿ ನಿನ್ ಕಣ್ಣಲ್ಲಿ ಆಸೆ ತುಂಬಿಕೊಂಡಿದ್ಯಾ, ಅದಕ್ಕೆ ನೀನ್ ಪ್ರೀತಿಸಿದ ಹುಡುಗನ್ನ ಪೊರ್ಕಿ ಮಾಡ್ಬಿಟ್ಯಾ? ಸಾಕು, ಅತಿ ಆಯ್ತು. ನಿನ್ಗೇನ್ ಅನ್ಸುತ್ತೆ? ನೀನ್ ಇಲ್ಲಿ ನಿಂತ್ಕೊಂಡು ಏನೇನೋ ಮಾತಾಡ್ತೀಯಾ? ನಾವು ನಿನ್ ಮಾತನ್ನ ಕೇಳ್ತೀವಿ, ನಿನ್ನ ನಂಬ್ತೀವಿ ಅನ್ಕೊಂಡ್ಯಾ? ಖಂಡಿತ ಇಲ್ಲ. ಅಮ್ಮ, ಬೆಂಕಿ ಎಲ್ಲಿರುತ್ತೋ ಅಲ್ಲೇ ಹೊಗೆ ಆಡೋದಲ್ವಾ? ಏನು ವಿಷಯ ಇಲ್ದೆ ಇವ್ನು ಯಾಕೆ ಅವ್ರ ಮೇಲೆ ಆರೋಪ ಹೊರಿಸ್ತಾನೆ? ಈಗ ಎಲ್ರೂ ಮುಂದೆ ಪ್ರೂವ್ ಆಯ್ತಲ್ಲ. ಏನಂದ್ರೆ ಈ ಹುಡುಗಿ 5 ಗಂಟೆಯಿಂದ ಈ ಹುಡುಗನ್ ಜೊತೆ ಎಲ್ಲೋ ಮಾಯ ಆಗಿ ಹೋಗಿದ್ಲು. ಇವರಿಬ್ಬರ ಮಧ್ಯೆ ಏನೋ ವಿಷಯ ಇರ್ಲೇಬೇಕಲ್ವಾ ಅಮ್ಮ? ಕಾಣೆ ಆಗಿದ್ದೆ, ಯಾಕಂದ್ರೆ ಇವನನ್ನ ಕೋಣೆಲ್ ಕೂಡ ಹಾಕ್ಬಿಟ್ಟಿದ್ದ. ನಾನ್ ನಿಜ ಹೇಳ್ತಾ ಇದೀನಿ, ನನ್ ಮಾತ್ ಮೇಲೆ ನಂಬಿಕೆ ಇಡಿ. ಕೌಶಿಕ್ ಅವರು ನನ್ನ ಕಾಪಾಡೋದಿಕ್ ಬಂದ್ರು. ಬೇಕಿದ್ರೆ ನೀವು ಕೌಶಿಕ್ ಅವ್ರ ಹತ್ರ ಕೇಳ್ಬೋದು. ಕೌಶಿಕ್ ಅವ್ರು ಎಲ್ಲ ಹೋದ್ರು? ಪ್ರೆಸ್ಟ್ ಮಾಡಕ್ ಹೋಗಿದ್ದಾನೆ. ನಿನ್ನ ಚಿಂತೆಯಲ್ಲಿ ಅವನ ಆರೋಗ್ಯನೇ ಹಾಳಾಗ್ತಿದೆ. ಇವಾಗ ಆರೋಗ್ಯ ಸ್ವಲ್ಪ ಹಾಳಾಗಿದೆ ಅಷ್ಟೇ. ನೀನ್ ಒಂದ್ ಸುಳ್ಳಿಂದ ನಮ್ಮ 3 ಜನದ ಜೀವನ ಪೂರ್ತಿ ಹಾಳಾಗುತ್ತೆ ವೈನಿಧಿ. ಇಬ್ರು ಪ್ರೀತಿಸ್ತವ್ರನ್ನ ದೂರ ಮಾಡಿದ್ ಪಾಪ. ಏನೋ ಮಾಡ್ತಿದ್ಯಾ? ಇಷ್ಟೆಲ್ಲ ಸುಳ್ಳು ಹೇಳ್ತೀಯಾ? ಏನೋ ಮಾಡಿದಾಳ ಅವಳು ಅನ್ಯಾಯ ನಿನ್ಗೆ? ನೋಡ್ರ ಇವ್ರಿಗೆ ಆಡ್ತಾರೆ ಅಂತಾನೆ. ವೈನಿಧಿ ನಿಮ್ಮ ಹತ್ರ ನಿಜ ಹೇಳ್ತಾ ಇಲ್ಲ. ನನ್ನ ಹತ್ರ ಕೂಡ ಒಂದು ಪ್ರೂಫ್ ಇದೆ, ಈ ಟ್ರೈನ್ ಟಿಕೆಟ್ಸ್. ಇವತ್ ನಾವಿಬ್ರು ಓಡೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಇದೆಲ್ಲ ಸುಳ್ಳು. ಈ ಟಿಕೆಟ್ ತೋರಿಸಿ ನೀನೇನು ಸಾಬೀತ್ ಮಾಡಕ್ಕಾಗಲ್ಲ. ಯಾಕೆ ಸುಮ್ನಿದ್ಯಾ ವೈನಿಧಿ? ಹೇಳು, ಈ ಟಿಕೆಟ್ ನೀನೆಲ್ವಾ ಹೇಳಿದ್ದು ತರಕ್ಕೆ? ಎಷ್ಟು ಸುಳ್ಳು ಹೇಳ್ತೀಯ ವಿಕ್ರಮ್? ಅಸಹ್ಯ ಆಗಲ್ವಾ ನಿನ್ಗೆ? ಹುಳ ಬಿದ್ದು ಸತ್ತೋಗ್ತೀಯ ನೀನು. ನೀತಾ ಅಕ್ಕನ ಮದ್ವೆಲೂ ಕೂಡ ಇವನನ್ನ. ಒಂದ್ ನಿಮಿಷ, ನೀತಾ ಅಕ್ಕನ ಸಂಬಂಧಿಕರು ನನ್ ಸತ್ಯಕ್ಕೆ ಸಾಕ್ಷಿಯಾಗಿದ್ದಾರೆ. ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ನೀನು ಯಾಕೆ ನಮ್ಮ ಪ್ರೀತಿನ ದೂರ ಮಾಡ್ಕೋತಾ ಇದೀಯ ವೈನಿಧಿ? ನೀನ್ ಈ ರೀತಿ ಕುಟುಂಬ ಮತ್ತೆ ಸಮಾಜದ ಮುಂದೆ ನಮ್ ಪ್ರೀತಿನ ಮುಚ್ಚಿಡ್ತಾ ಇದೀಯ. ಈ ರೀತಿ ಮಾಡ್ಬೇಡ. ಹೌದಾ? ನೀನ್ ಸತ್ಯ ಹೇಳ್ತಾ ಇದೀಯಾ? ವೈನಿಧಿ ಮತ್ತೆ ಅವ್ರ ಚಿಕ್ಕಮ್ಮ ಸುಳ್ಳು ಹೇಳ್ತಿದ್ದಾರೆ ಅಂತನಾ? ನಿಜ ಹೇಳ್ತಾ ಇದೀನಿ. ಇದನ್ನೆಲ್ಲ ನೀವೇ ಕಣ್ಣಾರೆ ನೋಡಿ. ಸತ್ಯ ಅನ್ನೋದು ಎಂಥ ಬೆಳಕಂದ್ರೆ ಅಂಧಕಾರವನ್ನು ಭೇದಿಸುತ್ತೆ. ಸುಳ್ಳು ಎಷ್ಟೇ ಬಲವಾಗಿದ್ರೂ ಕೂಡ ಸತ್ಯದ ಮುಂದೆ ನಿಲ್ಲೋದಿಕ್ಕಾಗೋದಿಲ್ಲ. ಸತ್ಯದ ದಾರಿ ಕಠಿಣವಾಗಿರಬಹುದು, ಆದರೆ ಅದರ ಪರಿಣಾಮ ಯಾವತ್ತೂ ಜಯವಾಗಿರುತ್ತೆ. ಇದು ನೋಡಿ ನೀವು. ನಾನು ಸುಳ್ಳು ಹೇಳೋದಿಲ್ಲ. ತಗೊಳ್ಳಿ, ನೋಡಿ. ಇದೆಲ್ಲ ಸುಳ್ಳು. ಎಲ್ಲರೂ ಇಲ್ಲಿ ಕೇಳಿ, ಇದು ವೈನಿಧಿ ಮತ್ತೆ ನನ್ನ ಮೇಲೆ ಆಣೆ. ನಾವಿಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ಇದು ನೋಡಿ ಅಮ್ಮವ್ರೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಇದು ಸುಳ್ಳು, ಇದೆಲ್ಲ ಬರೀ ಸುಳ್ಳು. ಇವನ್ ಸುಳ್ಳು ಹೇಳ್ತಾ ಇದ್ದಾನೆ ಅಮ್ಮವ್ರೆ. ಇದೆಲ್ಲ ಇವನ್ ಪ್ಲಾನಿಂಗ್. ನಾನು ಸತ್ಯ ಹೇಳ್ತಾ ಇದ್ದೀನಿ, ನನ್ ಮೇಲೆ ನಂಬಿಕೆ ಇಡಿ. ಚೀಚಿ, ಬೇರೊಬ್ಬ ಹುಡುಗನ ಜೊತೆ ಇಷ್ಟೊಂದು ಹತ್ರನಾ? ಇವಳಿಗೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ಲ? ಗೊತ್ತಿಲ್ಲ ಇವಳು ಒಂಟಿಯಾಗಿ ಎಲ್ಲೆಲ್ಲಿ ಹೋಗಿ ಬಂದಿದ್ದಾಳು. ಇವನ್ ಹೇಗ್ ಕಾಣ್ತಿದಾನೋ, ಇವನ್ ಹಾಗಲ್ಲ. ಇದೆಲ್ಲ ಇವನ್ ಪ್ಲಾನಿಂಗ್. ನಾನ್ ನಿಜ ಹೇಳ್ತಾ ಇದ್ದೀನಿ, ನನ್ ಮೇಲೆ ನಂಬಿಕೆ ಇಡಿ. ಸತ್ಯ ನಮ್ ಕಣ್ ಮುಂದೆನೆ ಇದೆ ವೈನಿಧಿ. ನಿನ್ನಿನ್ ಚಿಕ್ಕಿಗೆ ಏನ್ ಬೇಕಾದ್ರೂ ಹೇಳು, ನಮ್ಮನ್ನ ಯಾಮಾರ್ಸೋದಕ್ಕಾಗಲ್ಲ. ಚಿಕ್ಕಿ, ನೀವಾದ್ರೂ ಹೇಳಿ ಅಲ್ವಾ, ನಾನ್ ನಿಮ್ ಹತ್ರ ಏನು ಮುಚ್ಚಿಡಲ್ಲ. ನನ್ ಸತ್ಯಕ್ಕೆ ಸಾಕ್ಷಿಯಾಗಿ ಷಷ್ಠಿ ದೇವಿ ಇದ್ದಾರೆ. ತಾಯಿ ಮೇಲೆ ಹಣೆ, ನನ್ನ ನಿರಪರಾಧಿ. ಇದೆಲ್ಲ ಈ ನೀಚಂದೆ ಪ್ಲಾನಿಂಗು. ನನ್
ಹೇಳ್ಬೇಕಾಗಿಲ್ಲ ಮಗಳೇ, ನನಗ್ ನಿನ್ ಮೇಲೆ ಪೂರ್ತಿ ವಿಶ್ವಾಸ ಇದೆ. ಈ ಹುಡುಗನೇ ನಾಲಾಯಕಾಗಿರೋದು. ಬನ್ನಿ ಈ ಕಡೆ. ಅತ್ತೆ ಇಲ್ಲಿ ನೋಡಿ, ದುಡ್ಡಾಗಿ ದೇವರೇ ಬಂದು ಇವ್ರನ್ನ ಕಾಪಾಡ್ತಾರೆ ಅನ್ನೋ ಹಾಗೆ ಆ ದೇವರ ಮೇಲೆ ಆಣೆ ಇಡೋದ್ ನೋಡಿ. ಸತ್ಯಕ್ಕೆ ಸಾಕ್ಷಿ ನಮ್ ಕಣ್ ಮುಂದೆನೆ ಇದೆ ಅಜ್ಜಿ. ವಿಕ್ರಮ್ ಮತ್ತೆ ಇವಳಿಗೆ ಮದ್ವೆ ಮಾಡ್ಸಿ ಈಗ್ಲೇ. ಊರ್ವಶಿ, ಯಾವತ್ಗೂ ಇಲ್ಲ. ಅಕಸ್ಮಾತ್ ಈ ರಾಕ್ಷಸನ್ ಜೊತೆ ನನ್ನ ಮದ್ವೆ ಮಾಡಕ್ ನೋಡಿದ್ರೆ ನಾನ್ ಬೆಂಕಿಲ್ ಬಿದ್ದೋಗಿ ಸತ್ತು ಹೋಗ್ತೀನಿ. ಆದ್ರೆ ಇಂಥ ನೀಚನ್ ಜೊತೆ ನಾನು ಯಾವತ್ತೂ ಮದ್ವೆ ಆಗಲ್ಲ. ಇವ್ ನನ್ನ ಒಂದ್ ಕೋಣೆಲಿ ಕೂಡ ಹಾಕಿದ್ದ. ಆಮೇಲೆ ನನ್ ಜೊತೆ ಕೆಟ್ಟಾಗಿ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ. ಆಗ್ಲೇ ಈ ಫೋಟೋಗಳನ್ನೆಲ್ಲ ತೆಗ್ದಿರೋದು ಇವನು. ನನ್ ಮಾತ್ ಮೇಲೆ ನಂಬಿಕೆ ಇಡಿ, ನಾನ್ ಸತ್ಯ ಹೇಳ್ತಾ ಇದ್ದೀನಿ. ಅಯ್ಯೋ ಸಾಕ್, ಸುಮ್ನೆ ಹುಡುಗಿ ಸಾಕು. ನೀನ್ ಹೀಗ್ ಗೋಳಾಡೋದ್ರಿಂದ ನಿನ್ ಸುಳ್ಳು ಸತ್ಯ ಆಗೋದಿಲ್ಲ. ಈ ಹುಡುಗ ತಾನು ಪ್ರೀತಿಸಿರೋದಕ್ಕೆ ಸಾಕ್ಷಿ ತೋರಿಸ್ತಾ ಇದ್ದಾನೆ ನೋಡು ಹೀಗೆ. ಸರಿ, ನೀನ್ ಹೇಳು, ನಿನ್ನ ಮಾತೆ ಸತ್ಯ ಅನ್ನೋದಕ್ಕೆ ನಿನ್ ಹತ್ರ ಏನ್ ಸಾಕ್ಷಿ ಇದೆ? ಮಾತಾಡು. ತಾಯಿ, ನೀನು ಎಲ್ಲರ ತರ ಈ ನಾಟಕನ ನೋಡ್ತಾ ಇದ್ಯಾ? ಇವರೆಲ್ಲರೂ ನನ್ನ ಹತ್ರ ಸಾಕ್ಷಿ ಕೇಳ್ತಿದ್ದಾರೆ. ನಾನು ಹೇಗೆ ಇವ್ರಿಗೆಲ್ಲ ಸತ್ಯನ ನಿರೂಪಿಸ್ಲಿ? ನೋಡಿದ್ರ ಅಮ್ಮ, ನಾಟಕ ಆಡ್ತಿದ್ದಾಳೆ ಇವಳು, ನಾಟಕ. ನಿಮ್ಗೆ ಈಗ್ಲೂ ಅನ್ಸುತ್ತಾ ಈ ಹುಡುಗಿ ನಮ್ಮ ಮನೆಗೆ ಸೊಸೆ ಆಗೋಕ್ ಲಾಯಕ್ ಅಂತ? ಇರೋ ನಿಜನ ಒಪ್ಕೋ ವೈನಿಧಿ. ಪ್ರೀತಿಸೋರು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಎಲ್ಲರಿಗೂ ಹೇಳು, ನಾವೇನೇನ್ ಮಾಡಿದೀವಿ, ನಮ್ ಸಂಬಂಧ ಎಂತದು ಅಂತ. ಛೀ 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 ಛೀ, ನನಗ್ ಕೇಳೋದಕ್ಕೆ ಇಷ್ಟ ಇಲ್ಲ ನಾನ್ ವೆಜ್ ಮಾತುಗಳು. ನಿನಗೆ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಸಿಂಧೂರನ ಕೈಗೆತ್ಕೊಂಡು ಹಚ್ಚೋಳ ಹಣೆಗೆ. ಊರ್ವಶಿ, ಬಾಯಿ ಮುಚ್ಕೊಂಡು ನಿಂತ್ಕೋ. ನಾನು ಅಕ್ಕನ ಈ ಪರಿಸ್ಥಿತಿಲಿ ನೋಡಕ್ಕಾಗಲ್ಲ. ನಾನು ಕೆಳಗಡೆ ಹೋಗಿ ಎಲ್ಲ ನಿಜನೂ ಹೇಳ್ಬಿಡ್ತೀನಿ. ಯಾರೂ ನಿನ್ ಮಾತನ್ನ ಕೇಳಲ್ಲ ಶೈಶವ. ಪಾಪದವಳು ಒಂದು ಹೆಣ್ಣಿನ ಶೀಲದ ಮೇಲೆ ಕಲೆ ಬಿದ್ರೆ ಸಾವಿನ ನಂತರನೂ ಆ ಕಲೆನ ಅಳಿಸೋದಕ್ಕಾಗಲ್ಲ. ಈಗ ವೈನಿಧಿ ಹತ್ರ ಇರೋದು ಎರಡೇ ದಾರಿ. ಒಂದು ಸಾವನ್ನ ಅವಳು ಒಪ್ಕೋಬೇಕು, ಇಲ್ಲ ವಿಕ್ರಮ್ನ ಒಪ್ಕೋಬೇಕು. ಮತ್ತೆ ಇದೆಲ್ಲ ನಿಮ್ಮ ಕಣ್ಮುಂದೆನೆ ನಡೀತಾ ಇದೆ. ನಿಮ್ ಕೈಲೇನು ಮಾಡೋದಕ್ಕಾಗ್ಲಿಲ್ಲ. ಉರ್ಮಿಳಾ, ವಿಕ್ರಮ್, ಊರ್ವಶಿ, ಈ 3 ಜನ ನಾನಾಡ್ಸೋ ನನ್ನ ಕೈಗೊಂಬೆಗಳು. ಮತ್ತೆ ನನ್ನ ಇಚ್ಛೆ ಪ್ರಕಾರ ವೈನಿಧಿಯ ಅಸ್ತಿತ್ವವನ್ನ ಅವರು ಮಣ್ಣಪಾಲ್ ಮಾಡ್ಬಿಟ್ರು. ಆದ್ರೆ ನಿನ್ ಕೈಲಿ ಏನೂ ಮಾಡಕ್ಕಾಗ್ಲಿಲ್ಲ. ಈಗ ಕೂತು ನೋಡು ನಿಮ್ಮ ಸೋತಿರೋ ಮಗಳ ಮುಳುಗೋ ಜೀವನನ. ದೇವಿ